ಸ್ನೇಹಿತರೆ, ಒಂದು ವಿಡಿಯೋದಲ್ಲಿ ನಾನು ಡೈರೆಕ್ಟ್ ಆ್ಯಂಟೀರಿಯರ್ ಹಿಪ್ ಶಸ್ತ್ರಚಿಕಿತ್ಸೆಯನ್ನು ರೊಬೋಟಿಕ್ ತಂತ್ರಜ್ಞಾನದಿಂದ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಮಾನಿಟ್ರಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ಈ ಒಂದು ವ್ಯಕ್ತಿದು CT ಸ್ಕ್ಯಾನ್ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ ನಾವು. ಅವರಿಗೆ ಎಡಗಡೆಯ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕು. ಎಷ್ಟು ಅವ್ರದ್ದು ಈ ಅಸಿಟಾಬಲಮ್ ಅಂದರೆ ಆ ಶೆಲ್ಲು, ಅಂದರೆ ನಾವೇನು ಕಪ್ ಅಂತ ಏನು ಹಾಕ್ತೀವಿ ಅದರದ್ದು ಎಷ್ಟು ಆ್ಯಂಗಲಲ್ಲಿ ನಾವು ಕೂರಿಸ್ಬೇಕು, ಅದು ಎಷ್ಟು ಇನ್ಕ್ಲಿನೇಷನ್ ಅಂತಂದರೆ ಎಷ್ಟು ಆ್ಯಂಗಲಲ್ಲಿ ಫ್ರಂಟ್ ಪ್ಲೇನಲ್ಲಿ ಮತ್ತು ಸೈಡ್ ಪ್ಲೇನಲ್ಲಿ ಇರಬೇಕು, ಮತ್ತು ಆ ಮೂಳೆನ ಎಷ್ಟು ಬ್ರೀಚ್ ಆಗಬಾರ್ದು, ಮತ್ತು ಈ ಸ್ಟೆಮ್ಮನ್ನು ಯಾವ ಆ್ಯಂಗಲಲ್ಲಿ ಕೂರಿಸ್ಬೇಕು, ಎಷ್ಟು ಪ್ರೌಡಾಗಿದ್ದರೆ ಅವ್ರ ಕಾಲು ಉದ್ದ ಆಗೋದಿಲ್ಲ, ಪ್ರೀವಿಯಸ್ ಎಷ್ಟಿದೆ ಲೆಂತು, ಈಗ ಎಷ್ಟಿದೆ ಲೆಂತು, ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೋತೀವಿ. ಈ ಒಂದು ಪ್ಲ್ಯಾನಿಂಗ್ ಮಾಡೋದ್ರಿಂದ ನಮಗೆ ಐಡಿಯಾ ಸಿಗುತ್ತೆ ನಾವು ಈ ಒಂದು ವ್ಯಕ್ತಿಗೆ ಎಷ್ಟು ಆ್ಯಕ್ಯುರೇಟಾಗಿ ಮಾಡ್ಬೋದು, ಎಷ್ಟು ಆ್ಯಕ್ಯುರೇಟಾಗಿ ಮಾಡಿದ್ರೆ ಅವರ ಕಾಲು ಮತ್ತು ಅವರ ಹಿಪ್ ಜಾಯಿಂಟ್ ಎಷ್ಟು ಪರ್ಫೆಕ್ಟಾಗಿ ಮತ್ತು ಮುಂದೆ ನಡೆಯೋಗೆ ಮತ್ತು ಎಲ್ಲ ಕೆಲಸ ಮಾಡೋದು ಚೆನ್ನಾಗಾಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ನಾವು ಏನು ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ದೀವಿ, ಅಂಗಾತನಾಗಿ ಮಲಗಿರ್ತಾರೆ ಡೈರೆಕ್ಟ್ ಆ್ಯಂಟೀರಿಯರಲ್ಲಿ. ಈ ಒಂದು ಡೈರೆಕ್ಟ್ ಆ್ಯಂಟೀರಿಯರಲ್ಲಿ ಮಸಲ್ ಸ್ಪೇರಿಂಗ್ ಅಪ್ರೋಚ್, ಇದರಲ್ಲಿ ಮಸಲ್ಸ್ನ ನಾವು ಯಾವುದೇ ಥರ ಕಟ್ ಮಾಡೋದಿಲ್ಲ, ಸ್ಪ್ಲಿಟ್ ಮಾಡಿ ಮುಂದಿನ ಹಿಪ್ ಜಾಯಿಂಟ್ನ ಅಪ್ರೋಚ್ ಮಾಡ್ತೀವಿ. ಅಲ್ಲಿ ಈಗ ನೋಡಿ ನಿಮಗೇನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಯಾವ ಆ್ಯಂಗಲಲ್ಲಿ ಆ ಒಂದು ನೆಕ್ನ ರಿಸೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಆ ಆ್ಯಂಗಲಲ್ಲಿ ನೆಕ್ ರಿಸೆಕ್ಟ್ ಮಾಡಿ ಆ ಒಂದು ಹೆಡ್ ಅನ್ನೋದನ್ನ ನಾವು ತೆಗಿತೀವಿ. ಏನು ಆರ್ಥ್ರೈಟಿಸ್ ಆಗಿದೆ ಹೆಡ್ನ ನಾವು ತೆಗೆದ್ಮೇಲೆ ಇರೋವಂಥ ಒಂದು ಕಪ್ನ ನಾವು ರೀಮಿಂಗ್ ಅಂತ ಮಾಡ್ತೀವಿ. ಆ ರೀಮಿಂಗ್ ಅಂತ ಮಾಡೋದು ಏನಂದರೆ, ಡೈಲೈಟ್ ಮಾಡ್ತಾ ಹೋಗ್ತೀವಿ ಆ ಜಾಗನ ಎಷ್ಟುವರೆಗೂ ಮಾಡಬೇಕು ಅನ್ನೋದು ಆಲ್ರೆಡಿ ನಮಗೆ ಗೊತ್ತಾಗಿರುತ್ತೆ. ಅದನ್ನು ನೋಡಿ ನಾವು ರೀಮಿಂಗ್ ಮಾಡ್ಕೋತೀವಿ. ರೀಮಿಂಗ್ ಮಾಡೋಕ್ಕೆ ಮುಂಚೆ ನಾವು ಈ ಥರ ಪಾಯಿಂಟ್ಸ್ನ ನೋಡ್ತೀವಿ. ಆ ಒಂದು ನಮ್ಮ ಹತ್ರ ಪಾಯಿಂಟ್ಸ್ ಇದೆಯಲ್ಲ, ಆ ಇನ್ಸ್ಟ್ರೂಮೆಂಟಿಂದ ನೋಡಿ ಪಾಯಿಂಟ್ಸ್ನ ನೋಡ್ತಾ ಇದ್ದೀವಿ. ಅಂದರೆ ಅದ್ರ ಕ್ರಾಸ್ ಚೆಕ್ ಮಾಡ್ತಾ ಇದೆ, ಈ ಒಂದು ಮೂಳೆಯ ಏನು ವ್ಯಕ್ತಿ ಇತ್ತು ಅವ್ರದ್ದೇನಾ ಅಥವಾ ಅಲ್ವಾ, ಅಥವಾ ಯಾವ ಆ್ಯಂಗಲಲ್ಲಿ ನಾವು ರೀಮ್ ಮಾಡಬೇಕು ಅನ್ನೋದು ಕ್ರಾಸ್ ಚೆಕ್ ಮಾಡ್ತಾ ಇದೆ. 3D ಅಲ್ಲಿ ಬರ್ತಾ ಇರುತ್ತೆ. ಅದನ್ನು ನೋಡಿ ನಾವು ಈಗ ರೀಮಿಂಗ್ನ ನಾವು ಮತ್ತೆ ಶುರು ಮಾಡ್ತೀವಿ. ಆ ರೀಮಿಂಗ್ ಮಾಡಿದ್ಮೇಲೆ ನಮಗೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಚಿಕ್ಕ ಇನ್ಸಿಷನಲ್ಲಿ ನಾವು ಮಾಡ್ತಾಯಿದ್ವಿ. ಇದರಲ್ಲಿ ನಾವು 2 ಸ್ಕಿಲ್ ಬೇಕಾಗುತ್ತೆ ನಮಗೆ. ಡೈರೆಕ್ಟ್ ಆ್ಯಂಟೀರಿಯರ್ ಅಪ್ರೋಚ್ ಶಸ್ತ್ರಚಿಕಿತ್ಸೆ ಒಂದು ಸ್ಕಿಲ್ಲು, ಮತ್ತು ಈ ರೋಬೋಟಿಕ್ ತಂತ್ರಜ್ಞಾನದ್ದು. ಈ ಒಂದು ಆ ರೋಬೋಟಿಕ್ನ ಕೈಲಿ ಇಟ್ಕೊಂಡು ನಾವು ರೀಮಿಂಗ್ ಮಾಡಿದ್ದೀವಿ. ಈಗ ಆ ಕಪ್ನ ನಮಗೆ ರೆಡಿ ಇದೆ, ಅದನ್ನ ಇಂಪ್ಯಾಕ್ಟ್ ಮಾಡ್ತೀವಿ. ಇಂಪ್ಯಾಕ್ಟ್ ಮಾಡಿದ್ಮೇಲೆ ಮತ್ತೂ ಸಹ ನಾವು ಕ್ರಾಸ್ ಚೆಕ್ ಮಾಡ್ಬೋದು, ನಾವು ಏನು ಇಂಪ್ಯಾಕ್ಟ್ ಮಾಡಿದ್ದೀವಿ ಅದು ಕರೆಕ್ಟ್ ಇದೆಯಾ, ಅದೇ ಪರ್ಫೆಕ್ಟ್ ಆ್ಯಂಗಲಲ್ಲಿದೆಯಾ, ಅಥವಾ ನಾವು ಅದನ್ನು ಬೇರೆ ಆ್ಯಂಗಲಲ್ಲಿ ನಾವು ಮತ್ತೆ ಹಾಕಬೇಕಾ, ಚೇಂಜ್ ಮಾಡಬೇಕಾ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಮತ್ತು ಎಕ್ಸ್ರೇಲ್ಲೂ ಸಹ ನಾವು ನೋಡ್ಬೋದು. ಧನ್ಯವಾದ.